ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಸಿದ್ಧ್ಯಸಿದ್ಯೋಃ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವದಿಂದ ಇದ್ದು ಯೋಗದಲ್ಲಿ ನೆಲೆನಿಂತು ಕರ್ಮ ಮಾಡು. ಸಮತ್ವವೇ ಯೋಗ ಎಂದು ಕರೆಯಲ್ಪಡುತ್ತದೆ. ಮನುಷ್ಯ ತನ್ನ ಎಳೆಯ ಪ್ರಾಯದಲ್ಲಿ ಯಾವುದೇ ಹೆಚ್ಚಿನ ಆದರ್ಶದ ಬದುಕಿನ ಬಗ್ಗೆ ಯೋಚಿಸದೇ ಇರುವುದು ಸಹಜ. ಆಧ್ಯಾತ್ಮಿಕ ಜೀವನದ ಪಾಠ ಅಷ್ಟು ಸುಲಭವಾಗಿ ದೊರೆಯದ ಇಂತಹ ಸಂದರ್ಭಗಳಲ್ಲಿ ಮನೆಯವರು ಹಾಗೂ ಪರಿಚಿತರು ಬಾಳಿಗೊಂದು ಗುರಿ ಬೇಕು. ಹಣ ಹಾಗೂ ಆಸ್ತಿ ಮಾಡಿ ತನ್ಮೂಲಕ ಪ್ರತಿಷ್ಠೆ ಹೆಚ್ಚಿಸಿಕೊಳ್ಳುವುದೇ ಆ ಗುರಿ ಎಂಬ ತಪ್ಪು ಮಾಹಿತಿ ನೀಡಿ ಅವರನ್ನು ಹೆಚ್ಚು ಹಣ ಗಳಿಸಬಹುದಾದ ವಿದ್ಯೆಯನ್ನೇ ಕಲಿಯುವಂತೆ ಪ್ರೇರೇಪಿಸುತ್ತಾರೆ. ಹೀಗೆ ಮಾಡುವುದರಿಂದ ಆ ಮಕ್ಕಳ ಜೀವನ ವ್ಯರ್ಥವಾಗಿ ಕಳೆದು ಕರ್ಮ ಬಂಧನದಲ್ಲಿ ಸಿಲುಕಿ ಕರ್ಮ ಕಳೆದುಕೊಳ್ಳಲು ಮತ್ತೆ ಮತ್ತೆ ಈ ಭೂಮಿಗೆ ಬರುವಂತಾಗುತ್ತದೆ. ಇಂತಹ ಸಮಯ ಬಂದಾಗ ಯಾವ ರೀತಿ ಕರ್ಮ ಮಾಡಿದರೆ ಕರ್ಮ ಬಂಧನವಿಲ್ಲದೆ ಉತ್ತಮ ಜೀವನ ಮಾಡಬಹುದು ಎಂಬುದನ್ನು ಈ ಶ್ಲೋಕದಿಂದ ತಿಳಿಯಬಹುದಾಗಿದೆ. ಇಂದಿನ ಆಧುನಿಕ ಪ್ರಪಂಚದ ಕಾರ್ಯಗಳಲ್ಲಿ ಯಾರದೋ ಒತ್ತಡದಿಂದ ಕರ್ಮ ಮಾಡುತ್ತಿದ್ದರೂ ಅದನ್ನು ಸಮತ್ವ ಹಾಗೂ ಸಮಭಾವದಿಂದ ಯಾವುದೇ ಸಿದ್ಧಿ ಅರ್ಥಾತ್ ಪ್ರತಿಷ್ಠೆ ಅಥವಾ ಸಿರಿತನವನ್ನು ಗುರಿಯಾಗಿರಿಸದೆ ಮಾಡಿದಾಗ ಅದು ಸಹಜ ಯೋಗವಾಗುತ್ತದೆ. ಈ ರೀತಿಯ ಸಮತ್ವ ಮನೋಭಾವದಿಂದ ಆಧುನಿಕ ಯುಗದಲ್ಲಿ ಕೂಡ ಯೋಗ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ಭಗವದ್ಗೀತೆ ತಿಳಿಸುತ್ತದೆ. ಪುಣ್ಯ ಪಡೆಯುವ ಉದ್ದೇಶದಿಂದ ವಿವಿಧ ಆಚರಣೆ ಮಾಡಿ ಸಮಯ ಹಾಳು ಮಾಡಿಕೊಳ್ಳುವುದಕ್ಕಿಂತ ಮಾಡುವ ಕೆಲಸವನ್ನೇ ಶ್ರದ್ಧೆ ಹಾಗೂ ಪ್ರೀತಿಯಿಂದ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಹರಿ ಓಂ.